ಸ್ವಾಗತ. ಬೆಳಗು ಜಾವ ಈ ಒಂದು ಪದ್ಯಭಾಗದಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸಿ. ಜೇನುನೊಣದ ಎದೆಗೆ ಹೂಬಾಣವನ್ನು ಹೂಡಿದವರು ಯಾರು ಅಂತ. ಜೇನುನೊಣದ ಎದೆಗೆ ಹೂಬಾಣವನ್ನು ಹೂಡಿದವರು ಮಾರ. ಮಾರ ಅಂದರೆ ಇಲ್ಲಿ ಮನ್ಮಥ, ಇನ್ನೊಂದರ್ಥ ಮದನ, ಇನ್ನೊಂದರ್ಥ ಕಾಮ ಅಂತಕ್ಕಂಥ ಅರ್ಥ ಇದಕ್ಕೆ ಬರ್ತಾ ಹೋಗುತ್ತೆ. ಜೇನುನೊಣದ ಎದೆಗೆ ಹೂಬಾಣವನ್ನು ಹೂಡಿದವರು ಮಾರ. ಬೇಟೆಗಾರ ಯಾರು ಅಂತಿದೆ. ಇಲ್ಲಿ ಬೇಟೆಗಾರ ಬೆಳಕು, ಬೇಟೆಗಾರ. ಉಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ. ಉಸಿನಿದ್ದೆ ಸಾಕು ಎಂದು ಕವಿ ಮಲಗಿ ನಿದ್ರಿಸುತ್ತಿರುವಂತಹ ಮಕ್ಕಳಿಗೆ ಹೇಳುತ್ತಾರೆ. ಉಸಿನಿದ್ದೆ ಸಾಕು ಎಂದು ಕವಿ ಮಲಗಿ ನಿದ್ರಿಸುತ್ತಿರುವಂತಹ ಮಕ್ಕಳಿಗೆ ಹೇಳುತ್ತಾರೆ. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಈ ಜೀವನವೆಂಬ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಜೀವನವೆಂಬ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುವುದು. ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುವುದು. ಅಂದರೆ ಇಲ್ಲಿ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸುತ್ತದೆ. ಮರಗಿಡಗಳು ಅಂತಕ್ಕಂಥದ್ದು ವಸಂತ ಮಾಸ ಬಂದೊಡನೆ ಮತ್ತೆ ಮತ್ತೆ ಚಿಗುರುತ್ತವೆ. ಆದರೆ ಈ ಯೌವನವೆಂಬ ಸುಗ್ಗಿಯ ಕಾಲ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ. ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ ಅಂತ ಹೇಳ್ತಾನೆ. ಅದನ್ನೇ ಅಲ್ಲೇ ಬಂತು ನೋಡಿ. ಯಾವುದು ಚಿಂತನದಿ ಮುಳುಗಿರಲೆಂದು ಕವಿ ಆಶಿಸುತ್ತಾರೆ. ಮುಪ್ಪು ಅಂತಕ್ಕಂಥದ್ದು ಚಿಂತನದಿ ಮುಳುಗಿರಲೆಂದು ಕವಿ ಆಶಿಸುತ್ತಾರೆ. ಅಂದರೆ ಇಲ್ಲಿ ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸುತ್ತದೆ. ಮರಗಿಡಗಳು ಅಂತಕ್ಕಂಥದ್ದು ವಸಂತ ಮಾಸ ಬಂದೊಡನೆ ಮತ್ತೆ ಮತ್ತೆ ಚಿಗುರುತ್ತೆ. ಆದರೆ ಈ ಯೌವನವೆಂಬ ಸುಗ್ಗಿಯ ಕಾಲ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ. ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ. ಇಷ್ಟು ಒಂದಂಗದ ಪ್ರಶ್ನೆಗಳಿಗೆ ಉತ್ತರಗಳು. ಒನ್ಸ್ ಅಗೈನ್, ಜೇನುನೊಣದ ಎದೆಗೆ ಹೂಬಾಣ ಹೂಡಿದವರು ಯಾರು ಅಂತಿದೆ. ಜೇನುನೊಣದ ಎದೆಗೆ ಹೂಬಾಣ ಹೂಡಿದವರು ಮಾರ. ಬೇಟೆಗಾರ ಯಾರು ಅಂತಿದೆ. ಬೆಳಕು, ಬೇಟೆಗಾರ. ಬೆಳಕು, ಬೇಟೆಗಾರ. ಉಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ. ಉಸಿನಿದ್ದೆ ಸಾಕು ಎಂದು ಕವಿ ಮಕ್ಕಳಿಗೆ ಹೇಳುತ್ತಾರೆ. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಜೀವನವೆಂಬ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುವುದು. ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುವುದು. ಯಾವುದು ಚಿಂತನದಿ ಮುಳುಗಿರಲೆಂದು ಕವಿ ಆಶಿಸುತ್ತಾರೆ. ಮುಪ್ಪು ಚಿಂತನದಿ ಮುಳುಗಿರಲೆಂದು ಕವಿ ಇಲ್ಲಿ ಆಶಿಸುತ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇಷ್ಟು. ಅಂದರೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವ ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗುಲಿಹುದು ಬಾನ ಬಣ್ಣ, ಜೇನುನೊಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಅಂದರೆ ಇಲ್ಲಿ ಏಳು ಚಿನ್ನ ಬೆಳಗಾಯಿತು, ಅಣ್ಣ ಆಗಿರ್ತಕ್ಕಂಥ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ. ಹಾಗಾಗಿ ರಾತ್ರಿಯಲ್ಲಿ ಕಾಣುತ್ತಿದ್ದಂತಹ ನಕ್ಷತ್ರಗಳೆಲ್ಲ ಕಣ್ಮರೆಯಾಗಿ ಕತ್ತಲು ಅಂತಕ್ಕಂಥ ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸಿದೆ. ಮಾರ ಅಥವಾ ಮನ್ಮಥ ಜೇನುನೊಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣವನ್ನು ಹೂಡಿ ಜುಮ್ ಎಂದು ಬಾಣವನ್ನು ಪ್ರಯೋಗಿಸಿದ್ದಾನೆ. ಅದರ ಪರಿಣಾಮವಾಗಿ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ ಅಂತ. ಅಲ್ಲಿ ಬೇಟೆಗಾರ ಯಾರಂದರೆ ಬೆಳಕು, ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ ಅಂತ ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ಇದಾದ ನಂತರ 2 ಅಂಕದ ಪ್ರಶ್ನೆಗಳನ್ನು ನೀವು ಗಮನಿಸಬೇಕಾದ್ರೆ ಇಲ್ಲಿ ಗಮನಿಸಿ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತ. ಇಲ್ಲಿ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ. ಪೂರ್ವ ದಿಕ್ಕು ಕಣ್ಣು ತೆರೆದಾಗ ಕತ್ತಲು ಅಂತಕ್ಕಂಥದ್ದು ಕಳೆದು ನಕ್ಷತ್ರಗಳಂತಕ್ಕಂಥ ಜಾರಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತಿದೆ. ಮಾರ ಅಥವಾ ಮನ್ಮಥ ಜೇನುನೊಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣ ಹೂಡಿ ಜುಮ್ ಎಂದು ಬಾಣವನ್ನು ಬಿಟ್ಟಿದ್ದಾನೆ. ಆಗ ಗುಡಿ ಗೋಪುರಗಳ ಮೇಲೆಲ್ಲ ಬಲೆ ಬೀಸುತ್ತಾ ಇಲ್ಲಿ ಬೆಳಕೆಂಬ ಬೇಟೆಗಾರ ಬರುತ್ತಾನೆ. ಉತ್ತರ ಪೂರ್ವ ದಿಕ್ಕು ಅಂತಕ್ಕಂಥದ್ದು ಕಣ್ಣು ತೆರೆದಾಗ ಕತ್ತಲು ಅಂತಕ್ಕಂಥದ್ದು ಕಳೆದು ನಕ್ಷತ್ರಗಳಂತಕ್ಕಂಥದ್ದು ಜಾರಿ ಕಣ್ಮರೆಯಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತದೆ. ಮಾರ ಅಥವಾ ಮನ್ಮಥ ಜೇನುನೊಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣವನ್ನು ಹೂಡಿ ಜುಮ್ ಎಂದು ಬಾಣವನ್ನು ಬಿಟ್ಟಿದ್ದಾನೆ. ಹಾಗಾಗಿ ಆ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬನ ಬೀಸುತ್ತಾ ಬೆಳಕೆಂಬ ಬೇಟೆಗಾರನ ಆಗಮನ ಆಗುತ್ತೆ ಅಂತ. ಈ ರೀತಿಯಾಗಿ ಇದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಅಂತ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವಂತಹ ಸಂದೇಶ. ಇಲ್ಲಿ ಮಕ್ಕಳೇ ಹೇಳಿ ಉಸಿನಿದ್ದೆ ಸಾಕು ಅಂದರೆ ಮಕ್ಕಳಿಗೆ ಬೇಂದ್ರೆ
ಬಾಳಿನ ಬಗ್ಗೆ ಕೊಡುವ ಸಂದೇಶ ಮಕ್ಕಳೇ ಹೇಳಿ ಉಸಿನಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ನೋಡಿ ಇಷ್ಟೇ ಉತ್ತರ. ಮಕ್ಕಳೇ ಹೇಳಿ ಉಸಿನಿದ್ದೆ ಸಾಕು ಅಂದರೆ ಮಕ್ಕಳೇ ಹೇಳಿ ಕಳ್ಳನಿದ್ದೆ ಅಂತಕ್ಕಂಥದ್ದು ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಆ ಮೂಲಕ ಈ ಜೀವನವನ್ನು ಸಫಲಗೊಳಿಸಿಕೊಳ್ಳಬೇಕು ಅಥವಾ ಸಾರ್ಥಕಪಡಿಸಿಕೊಳ್ಳಬೇಕೆಂದು ದ ರಾ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಸಂದೇಶವನ್ನು ಕೊಡ್ತಾರೆ. ಸೊ ಇಲ್ಲಿ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಅಂತ ಮಕ್ಕಳೇ ಹೇಳಿ ಉಸಿನಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಆ ಮೂಲಕ ಈ ಜೀವನವನ್ನು ಸಫಲಗೊಳಿಸಿಕೊಳ್ಳಬೇಕು ಅಥವಾ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಸಂದೇಶವನ್ನು ಕೊಡ್ತಾನೆ ಅಂತಕ್ಕಂಥದ್ದು. ಇದು ಬೆಳಕೆಂಬ ಬೇಟೆಗಾರ ಹೇಗೆ ಬರುತ್ತಾನೆ, ಪೂರ್ವ ದಿಕ್ಕು ಅಂತಕ್ಕಂಥದ್ದು ಕಣ್ಣನ್ನು ತೆರೆದಾಗ ಇಲ್ಲಿ ಕತ್ತಲು ಅಂತಕ್ಕಂಥದ್ದು ಕಳೆದು ನಕ್ಷತ್ರಗಳಂತಕ್ಕಂಥದ್ದು ಜಾರಿ ಹೋಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ. ಮಾರ ಅಥವಾ ಮನ್ಮಥ ಜೇನ್ನಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣವನ್ನು ಹೂಡಿ ಜುಮ್ ಎಂದು ಬಾಣವನ್ನು ಬಿಟ್ಟಿದ್ದಾನೆ. ಆಗ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ. ಇನ್ನು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಅಂತ ಮಕ್ಕಳೇ ಹೇಳಿ ಉಸಿನಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಆ ಮೂಲಕ ಈ ಜೀವನವನ್ನು ಸಫಲಗೊಳಿಸಿಕೊಳ್ಳಬೇಕು ಅಥವಾ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಸಂದೇಶವನ್ನು ಕೊಡ್ತಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ಉಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತ ನೋಡಿ. ಮಕ್ಕಳು ಅಂತಕ್ಕಂಥದ್ದು ಉಸಿನಿದ್ದೆ ಸಾಕು ಅಂತ ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತಂದ್ರೆ ಇಲ್ಲಿ ಮಕ್ಕಳೇ ಬೆಳಕು ಅಂತಕ್ಕಂಥದ್ದು ಮೂಡಿದೆ. ಬೆಳಕು ಅಂತಕ್ಕಂಥದ್ದು ಮೂಡಿದೆ. ಈ ಬೆಳಕು ಅಂತಕ್ಕಂಥದ್ದು ಮೂಡಿರುವುದರಿಂದ ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು ಮತ್ತು ಈ ಯೌವನದ ರಸ ಅಂತಕ್ಕಂಥದ್ದು ಕುಡಿಯಲು ಉಸಿನಿದ್ದೆಯಿಂದ ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಬಾಳಿನ ಬಗ್ಗೆ ಉಸಿನಿದ್ದೆ ಸಾಕು ಅಂತ ಕವಿ ಮಕ್ಕಳಿಗೆ ಹೇಳ್ತಾನೆ ಅಂತ ನೋಡಿ. ಆ ಒಂದು ವಾಕ್ಯ ಇದೆಯಲ್ಲ, ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು, ಅದನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಇದು 2 ಅಂಕದ ಪ್ರಶ್ನೆಗೆ ಅದು ಸೇಮ್ ಉತ್ತರನೇ ಬರುತ್ತೆ. ಇಲ್ಲಿ ಮಕ್ಕಳೇ ಬೆಳಕು ಮೂಡಿದೆ ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಆ ಮೂಲಕ ಇಲ್ಲಿ ಯೌವನವೆಂಬ ರಸ ಕುಡಿಯಲು ಉಸಿನಿದ್ದೆಯಿಂದ ಹೇಳಿ ಎಂದು ಮಕ್ಕಳಿಗೆ ಕವಿ ಬೇಂದ್ರೆ ಹೇಳುತ್ತಾರೆ ಅಂತ. ಕವಿ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಅಂತ ಕವಿಯ ಪ್ರಕಾರ ಮುಪ್ಪು ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ ಅಂತಕ್ಕಂಥದ್ದು. ಅಂದರೆ ಕವಿಯ ಪ್ರಕಾರ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ. ಕವಿಯ ಪ್ರಕಾರ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ. ಹರೆಯದ ನಡುವಿನ ವ್ಯತ್ಯಾಸ ಅಂತಂದರೆ ಇಲ್ಲಿ ಹರೆಯ ಅಂತಂದರೆ ಯೌವನ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಸುಗ್ಗಿಯ ಕಾಲವಾಗಿದೆ. ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವ ಕಾಲವಾಗಿದೆ. ಮುಪ್ಪು ಅಂದರೆ ಇಲ್ಲಿ ಮುದಿತನ, ವಯಸ್ಸಾಗೋರಿರ್ತಕ್ಕಂಥವ್ರು ದಿನಗಳನ್ನು ಎಣಿಸ್ತಾ ಇರ್ತಾರೆ. ಅಯ್ಯೋ ನಾವಿನ್ನು ಎಷ್ಟು ದಿನ ಇರ್ತೀವಿ, 1 ವರ್ಷ ಇರ್ತೀವ, 2 ವರ್ಷ ಇರ್ತೀವ, ನಾವು ಸತ್ತೋಗ್ತೀವಿ ಅಂತ. ಆದರೆ ಈ ಯೌವನ ಅಂತಕ್ಕಂಥದ್ದು ಇದೆಯಲ್ಲ, ಈ ಯೌವನ ಮತ್ತೆ ಬರಲಾರದಂತಹ ಒಂದು ಸುಗ್ಗಿಯ ಕಾಲವಾಗಿದೆ. ಅದನ್ನೇ ಇಲ್ಲಿ ಕೊನೆಯ ಪದ್ಯ, ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು, ಎಲೆ ಉದುರಿದಂತಹ ಮರ ವಸಂತ ಮಾಸ ಬಂದೊಡನೆ ಮತ್ತೆ ಚಿಗುರಬಹುದು. ಆದರೆ ಈ ಯೌವನವೆಂಬ ಸುಗ್ಗಿಯ ಕಾಲ ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ. ಆದರೆ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಕವಿಯ ಪ್ರಕಾರ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವಂತಹ ಕಾಲವಾಗಿದೆ. ಹರೆಯ ಅಂತಕ್ಕಂಥದ್ದು ಯೌವನ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಸುಗ್ಗಿಯ ಕಾಲ ಆಗಿದೆ. ಹಾಗಾಗಿ ಈ ಯೌವನದಲ್ಲಿ ಅಥವಾ ಹರೆಯದಲ್ಲಿ ಚಿಂತೆ ಮಾಡುವುದನ್ನು ಬಿಟ್ಟು ಎದ್ದು ನಮ್ಮ ಬದುಕಿನ ಸಾರ್ಥಕತೆಯನ್ನು ಅನುಭವಿಸಬೇಕೆಂದು ಕವಿ ಇಲ್ಲಿ ಹೇಳ್ತಾರೆ ಅಂತ. ಇನ್ನು ಬಾನು ಮತ್ತು ಮರದ ನಿತ್ಯ ನೂತನತೆ ಬಗ್ಗೆ ಕವಿ ಏನು ಹೇಳುತ್ತಾರೆ. ಬಾನು ಅಂದರೆ ಇಲ್ಲಿ ಆಕಾಶ ಅಂತಕ್ಕಂಥದ್ದು ಮತ್ತೆ ಪ್ರಕಾಶಿಸಬಹುದು, ಅಥವಾ ಎಲೆ ಉದುರಿದಂತಹ ಮರ ವಸಂತ ಮಾಸ ಬಂದೊಡನೆ ಮತ್ತೆ ಚಿಗುರಬಹುದು. ಇದು ಆದರೆ ಯೌವನವೆಂಬ ಸುಗ್ಗಿಯ ಕಾಲ ಮತ್ತೆ ಬರಲಾರದಂತಹ ಒಂದು ಕಾಲವಾಗಿದೆ. ಇದೇ ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಹೇಳ್ತಕ್ಕಂಥದ್ದು ಅಂತ. ಅದನ್ನು ಇಲ್ಲಿ ಪ್ರತಿನಿತ್ಯ ಕತ್ತಲು ಅಂತಕ್ಕಂಥದ್ದು ಕಳೆದು ಆಕಾಶ ಅಂತಕ್ಕಂಥದ್ದು ಪ್ರಕಾಶಿಸುತ್ತದೆ. ಇಲ್ಲಿ
ಭಾನು ಅಂತಕ್ಕಂಥದ್ದು ಪ್ರತಿನಿತ್ಯ, ಅಂದರೆ ಆಕಾಶ ಅಂತಕ್ಕಂಥದ್ದು ಪ್ರತಿನಿತ್ಯ ಕತ್ತಲು ಅಂತಕ್ಕಂಥದ್ದು ಕಳೆದು ಹೋಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತೆ. ಅದೇ ವಸಂತ ಮಾಸ ಬಂದೊಡನೆ ಎಲೆ ಉದುರಿದಂತಹ ಮರ ಮತ್ತೆ ಮತ್ತೆ ಚಿಗುರುತ್ತೆ. ಇದೇ ಭಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಹೇಳ್ತಕ್ಕಂಥದ್ದು. ಇಲ್ಲಿ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತಂದ, ಪೂರ್ವ ದಿಕ್ಕು ಕಣೆ ಕತ್ತಲು ಅಂತಕ್ಕಂಥದ್ದು ಕಳೆದು ನಕ್ಷತ್ರಗಳಂತಕ್ಕಂಥದ್ದು ಕಣ್ಮರಿಯಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತದೆ. ಮಾರ ಅಥವಾ ಮನ್ಮಥ ಜೇನೊಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣ ಹೂಡಿ ಜುಮ್ ಎಂದು ಬಾಣವನ್ನು ಪ್ರಯೋಗಿಸುತ್ತಾ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನಂತೆ ಬರುತ್ತಾನೆ. ನೆಕ್ಸ್ಟ್ ಇಲ್ಲಿ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶ ಏನು ಅಂತಿದೆ. ಮಕ್ಕಳೇ ಹೇಳಿ ಉಸಿನಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಆ ಮೂಲಕ ಈ ಜೀವನವನ್ನು ಸಫಲಗೊಳಿಸಿಕೊಳ್ಳಬೇಕು ಅಥವಾ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಸಂದೇಶವನ್ನು ಕೊಡ್ತಾನೆ ಅಂತಕ್ಕಂಥದ್ದು. ಉಸಿನಿದ್ದೆ ಸಾಕು ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಮಕ್ಕಳೇ, ಬೆಳಕು ಮೂಡಿದೆ, ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಹಾಗಾಗಿ ಈ ಯೌವನದ ರಸ ಕುಡಿಯಲು ನೀವು ಎದ್ದೇಳಿ, ಉಸಿನಿದ್ದೆ ಬಿಟ್ಟು ಎದ್ದೇಳಿ ಎಂದು ಮಕ್ಕಳಿಗೆ ಹೇಳಲು ಕಾರಣ ಅಂತಕ್ಕಂಥದ್ದು. ಇನ್ನು ಕವಿಯ ಪ್ರಕಾರ ಮುಪ್ಪು ಅಂತಕ್ಕಂಥದ್ದು ಚಿಂತನೆಗಳಲ್ಲಿ ಮುಳುಗಿ ಹೋಗಿರುವ ಕಾಲವಾಗಿದೆ. ಅರೆಯ ಅಂದರೆ ಇಲ್ಲಿ ಯೌವನ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಸುಗ್ಗಿಯ ಕಾಲವಾಗಿದೆ. ಇನ್ನು ಭಾನು ಮತ್ತು ಮರದ ನಿತ್ಯನೂತನತೆ ಬಗ್ಗೆ ಕವಿ ಏನು ಹೇಳ್ತಾರೆ? ಆಕಾಶ ಅಂತಕ್ಕಂಥದ್ದು ಕತ್ತಲು ಕಳೆದು ಆಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪ್ರಕಾಶಿಸಬಹುದು. ಎಲೆ ಉದುರಿದಂತಹ ಮರ ವಸಂತ ಮಾಸ ಬಂದೊಡನೆ ಮತ್ತೆ ಮತ್ತೆ ಚಿಗುರಬಹುದು. ಇದೇ ಭಾನು ಮತ್ತು ಮರದ ನಿತ್ಯನೂತನತೆಯ ಬಗ್ಗೆ ಕವಿ ಹೇಳ್ತಕ್ಕಂಥದ್ದು. ಸೊ ಇಷ್ಟು 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಇಲ್ಲಿ ಜೇನುನೊಣದ ಎದೆಗೆ ಹೂಬಾಣ ಉಳಿದವರು ಯಾರು? ಮಾರ ಅಥವಾ ಮನ್ಮಥ. ಬೇಟೆಗಾರ ಯಾರು ಅಂತಿದೆ? ಬೆಳಕು ಬೇಟೆಗಾರ. ಸೊ ಉಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಉಸಿನಿದ್ದೆ ಸಾಕು ಎಂದು ಕವಿ ಮಕ್ಕಳಿಗೆ ಹೇಳುತ್ತಾರೆ. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಜೀವನವೆಂಬ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುವುದು? ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುವುದು. ಯಾವುದು ಚಿಂತನದಿ ಮುಳುಗಿರಲೆಂದು ಕವಿ ಆಶಿಸುತ್ತಾರೆ? ಮುಪ್ಪು ಚಿಂತನದಿ ಮುಳುಗಿರಲೆಂದು ಕವಿ ಆಶಿಸುತ್ತಾರೆ. ಸೊ ಇಷ್ಟು 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಇದನ್ನು ನಾಳೆ ಅಚ್ಚುಕಟ್ಟಾಗಿ ಬರೆದು ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ಓಕೆ.